ಆಲ್ರೆಡಿ ಯಾರೆಲ್ಲ ಸ್ಕೂಲ್ ಗ್ರೂಪ್ಗಳನ್ನ ಕ್ರಿಯೇಟ್ ಮಾಡಿದ್ದೀರಾ ಆ ಸ್ಕೂಲ್ ಗ್ರೂಪ್ಗಳಿಗೆ ಕ್ಲಾಸಸ್ಗಳನ್ನ ಆ್ಯಡ್ ಮಾಡೋದು ಹೇಗೆ ಅಂತ ಈಗ ನೋಡೋಣ. ಇಲ್ಲಿ ಸೆಟಪ್ ಅಂತ ಆಪ್ಷನ್ ಏನಿರುತ್ತೆ ಅದನ್ನ ಕ್ಲಿಕ್ ಮಾಡಿ ಕ್ಲಾಸಸ್ನ ಕ್ಲಿಕ್ ಮಾಡಬೇಕು. ಸೊ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಡ್ ಕ್ಲಾಸಸ್ನ ಕ್ಲಿಕ್ ಮಾಡಬೇಕು. ಇಲ್ಲಿ ಏನ್ ಸ್ಕೂಲ್ ಗ್ರೂಪ್ ಇದೆ ಈ ಸ್ಕೂಲ್ ಗ್ರೂಪ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನೀವು ಡಿಸೆಂಡಿಂಗ್ ಆರ್ಡರ್ ಅಲ್ಲೇ ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ನಾವೀಗ ಕ್ಲಾಸ್ 6 to 8 ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಡಿಸೆಂಡಿಂಗ್ ಆರ್ಡರ್ ಆಗಿರೋದ್ರಿಂದ ಕ್ಲಾಸ್ 6 to 8 ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಮತ್ತೆ ಕ್ಲಾಸ್ನ ಸೆಲೆಕ್ಟ್ ಮಾಡ್ಕೊಬೇಕಾದ್ರೆ ಇದು ಕೂಡ ನೀವು ಡಿಸೆಂಡಿಂಗ್ ಆರ್ಡರ್ ಅಲ್ಲೇ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಹಾಗಾಗಿ ಕ್ಲಾಸ್ 8 ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಕ್ಲಾಸ್ 8 ನಲ್ಲಿ ಏನು ಸ್ಟ್ರೆಂತ್ ಇರುತ್ತೆ ಅದನ್ನ ಇಲ್ಲಿ ಆಡ್ ಮಾಡೋಣ. ಸೇವ್ ಕೊಟ್ಟು ಓಕೆ ಕೊಟ್ರೆ ಕ್ಲಾಸ್ 6 to 8 ಗ್ರೂಪ್ ನಲ್ಲಿ ಏನ್ ಕ್ಲಾಸ್ 8 ನಾವು ಆಡ್ ಮಾಡಿದೀವಿ ಇಲ್ಲಿ ಬಂದು ಕೂತ್ಕೊಂಡಿರುತ್ತೆ. ನಂತರ ಕ್ಲಾಸ್ ಆಡ್ ಕ್ಲಾಸಸ್ ಸ್ಕೂಲ್ ಗ್ರೂಪ್ ನ ನೀವು ಸೆಲೆಕ್ಟ್ ಮಾಡಿಕೊಂಡು ಕ್ಲಾಸ್ನ ಆಡ್ ಮಾಡಬೇಕು. ನಂತರ ಸ್ಟ್ರೆಂತ್ ಆಡ್ ಮಾಡಿ ಸೇವ್ ಕೊಟ್ಟು ಓಕೆ ಕೊಟ್ರೆ ಇಲ್ಲಿ ಆಡ್ ಆಗಿರುತ್ತೆ. ಮತ್ತೆ ಆಡ್ ಕ್ಲಾಸಸ್ ಇಲ್ಲಿ ಗ್ರೂಪ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ತರ ಕ್ಲಾಸಸ್ ನ ಸೆಲೆಕ್ಟ್ ಮಾಡಿಕೊಂಡು ಕ್ಲಾಸ್ 6 ನ ಸ್ಟ್ರೆಂತ್ ನ ಆಡ್ ಮಾಡಿ ಸೇವ್ ಕೊಟ್ಟು ಓಕೆ ಕೊಟ್ರೆ ಕ್ಲಾಸ್ 6 to 8 ಗ್ರೂಪ್ ನ ಎಲ್ಲಾ ಕ್ಲಾಸಸ್ಗಳು ಇಲ್ಲಿ ಆಡ್ ಆಗಿರುತ್ತೆ. ನಂತರ ಮತ್ತೆ ಆಡ್ ಕ್ಲಾಸಸ್ ಕೊಟ್ಟು ಇಲ್ಲಿ ಕ್ಲಾಸ್ 1 to 5th ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲೂ ಕೂಡ ನೀವು ಡಿಸೆಂಡಿಂಗ್ ಆರ್ಡರ್ ಅಲ್ಲೇ ಆಡ್ ಮಾಡ್ತಾ ಹೋಗ್ಬೇಕು. ಕ್ಲಾಸ್ 5th ನ ಸ್ಟ್ರೆಂತ್ ಆಡ್ ಮಾಡಿ ಸೇವ್ ಕೊಟ್ಟು ಓಕೆ ಕೊಟ್ರೆ ಕ್ಲಾಸ್ 1 to 5th ಗ್ರೂಪ್ ನಲ್ಲಿ ಕ್ಲಾಸಸ್ ಆಡ್ ಆಗಿರುತ್ತೆ. ಮತ್ತೆ ಆಡ್ ಕ್ಲಾಸಸ್ ಕ್ಲಾಸ್ 1 to 5th ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಇಲ್ಲಿಗೆ ಕ್ಲಾಸ್ ಆಡ್ ಮಾಡಬೇಕು. ಕ್ಲಾಸ್ 4th ಅದರ ಸ್ಟ್ರೆಂತ್ ಆಡ್ ಮಾಡಿ ಸೇವ್ ಕೊಟ್ಟು ಓಕೆ ಕೊಟ್ರೆ ಇಲ್ಲಿ ಆಡ್ ಆಗಿರುತ್ತೆ. ಮತ್ತೆ ಆಡ್ ಕ್ಲಾಸಸ್ ಇಲ್ಲಿ ಆಲ್ರೆಡಿ ಸ್ಕೂಲ್ ಗ್ರೂಪ್ ನಲ್ಲಿ ಕ್ಲಾಸ್ 1 to 5th ಸೆಲೆಕ್ಟ್ ಆಗಿದೆ. ಮತ್ತೆ ಕ್ಲಾಸ್ 3rd ಸ್ಟ್ರೆಂತ್ ಸೇವ್ ಓಕೆ. ಕ್ಲಾಸ್ 3rd ಇಲ್ಲಿ ಆಡ್ ಆಗಿದೆ. ಮತ್ತೆ ಆಡ್ ಕ್ಲಾಸಸ್ ಇಲ್ಲಿ ಸ್ಕೂಲ್ ಗ್ರೂಪ್ ನಲ್ಲಿ ಕ್ಲಾಸ್ 5th 1 to 5th ಸೆಲೆಕ್ಟ್ ಆಗಿದೆ. ಮತ್ತೆ ಕ್ಲಾಸ್ 2nd ಸ್ಟ್ರೆಂತ್ ನ ಆಡ್ ಮಾಡಿ ಸೇವ್ ಕೊಟ್ಟು ಓಕೆ ಕೊಟ್ರೆ ಇಲ್ಲಿ ಕ್ಲಾಸ್ 2nd ಏನಿದೆ ಅದು ಆಡ್ ಆಗಿದೆ. ಮತ್ತೆ ಆಡ್ ಕ್ಲಾಸಸ್ ಕ್ಲಾಸ್ 1 to 5th ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಇಲ್ಲಿ ಕ್ಲಾಸ್ನ ಆಡ್ ಮಾಡಿ ಅದರ ಸ್ಟ್ರೆಂತ್ ನ ಆಡ್ ಮಾಡಿ ಸೇವ್ ಕೊಟ್ಟು ಓಕೆ ಕೊಟ್ರೆ ನೀವು ಏನ್ ಸ್ಕೂಲ್ ಗ್ರೂಪ್ಗಳಿಗೆ ಕ್ಲಾಸಸ್ನ ಆಡ್ ಮಾಡಬೇಕು ಎಲ್ಲ ಇಲ್ಲಿ ಆಡ್ ಆಗಿರುತ್ತೆ. ನೀವೇನಾದ್ರೂ ಸ್ಟ್ರೆಂತ್ ನಲ್ಲಿ ಕ್ಲಾಸ್ ಸ್ಟ್ರೆಂತ್ ನಲ್ಲಿ ಏನಾದ್ರೂ ಚೇಂಜಸ್ ಮಾಡಬೇಕು ಅಂತ ಇದ್ರೆ ಇಲ್ಲಿ ನಾವೀಗ ಕ್ಲಾಸ್ 3rd ನಲ್ಲಿ ಸ್ಟ್ರೆಂತ್ ಚೇಂಜ್ ಮಾಡಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಇಲ್ಲಿ ಎಡಿಟ್ ಆಪ್ಷನ್ ಇರುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೊ ಇಲ್ಲಿ ಸ್ಕೂಲ್ ಗ್ರೂಪ್ ನಿಮ್ಗೆ ಸೆಲೆಕ್ಟ್ ಆಗಿರುತ್ತೆ. ಮತ್ತೆ ಕ್ಲಾಸಸ್ ಇಲ್ಲಿ ನಿಮ್ಗೆ 0 ತೋರಿಸ್ತಾ ಇರುತ್ತೆ. ಇಲ್ಲಿ ನೀವು ಸ್ಟ್ರೆಂತ್ ನ ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಮಾಡಿಕೊಂಡು ಅಪ್ಡೇಟ್ ಕೊಡ್ಬೇಕು. ಓಕೆ ಕೊಟ್ರೆ ಇಲ್ಲಿ ಅಪ್ಡೇಟ್ ಆಗಿರುತ್ತೆ.
ಮತ್ತೆ ಇಲ್ಲಿ ಕ್ಲಾಸ್ 0 ಅಂತಾನೆ ತೋರಿಸ್ತಾ ಇರುತ್ತೆ. ಮತ್ತೆ ಇಲ್ಲಿ ಎಡಿಟ್ ನ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಏನ್ ಆಲ್ರೆಡಿ ಹಿಂದೆ ಏನ್ ಕ್ಲಾಸ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೋ ಆಡ್ ಮಾಡಿದ್ರು ಅದನ್ನ ಇಲ್ಲಿ ಆಡ್ ಮಾಡೋಣ. ಮತ್ತೆ ಅಪ್ಡೇಟ್ ಕೊಟ್ಟು ಓಕೆ ಕೊಟ್ರೆ ಇಲ್ಲಿ ನಿಮ್ಗೆ ಚೇಂಜ್ ಆಗಿರುತ್ತೆ.